ಬೆಳ್ಳಿದ ತಿನ್ನಲ್ಲ, ಓವರ್ ಸೆನ್ಸಿಟಿವ್ ಆಗ್ಲಿ ತಿನ್ನಲ್ಲ, ಬಿಟ್ಟಿದ್ದೀನಿ. ಏನು ಫ್ರೂಟ್ಸ್ ತಿನ್ಬೋದು. ನಾನು ಎಲ್ಲ ಫಂಕ್ಷನ್ಗೆ ಹೋದ್ರೆ ಪಫೆ ಇದ್ರೆ ಕರ್ಡ್ ರೈಸ್ ಸಲಾಡ್ ತಿಂತೀನಿ. ಈ ಬಡಿಸ್ತಾ ಇರ್ತಾರೆ ಅಲ್ಲಿ ತಿನ್ನಲ್ಲ. ಯಾರಕ್ಕೆ ಎದ್ರಲ್ಲ ಊಟನೇ ಬಿಡ್ತೀನಿ, ಹೋಗ್ಬಿಡ್ತೀನಿ. ಹೊಟ್ಟೆನ ನೋಡ್ಕೊಂತೀನಿ, ಹೋಗ್ಬಿಡ್ತೀನಿ. ಸ್ಟ್ರಿಕ್ಟ್ ಆಗಿದ್ರೆ ಸ್ಪಿರಿಚುವಲ್ ಗ್ರೋತ್ ಮಾಡೋದು. ಧ್ಯಾನ ಹೇಗೆ ಮಾಡ್ಬೇಕು ಅಂದ್ರೆ ಹೌ ಟು ಡೂ ಮೆಡಿಟೇಷನ್. ಈ ಎರಡು ಬೆರಳು ಜೋಡಿಸಿ ತೊಡೆ ಮೇಲೆ ಇಟ್ಕೋಬೇಕು. ಎರಡು ಬೆರಳು ಜೋಡಿಸಿ ತೊಡೆ ಮೇಲೆ. ಕೆಳಗೆ ಕೂತ್ಕೊಂಡ್ರೇನು ಕುರ್ಜಿ ಮೇಲೆ ಕೂತ್ಕೊಂಡ್ರೇನು ಫಲ ಒಂದೇ. ಹೌದು, ಎಷ್ಟು ಧ್ಯಾನ ಮಾಡೋದು ಹಾಗಾಗಿದೆ. ರಾತ್ರಿ ಮಾಡಿ ಭಯವಾದ ಒಂದು ಹಾಫ್ ಅನ್ ಅವರ್ ಮಾಡೋದು. ಟೈಮ್ ಇವಾಗ ಫಿಲಿಂ ನೋಡ್ತಾ ಇರ್ತೀನಿ, ಮಧ್ಯದಲ್ಲಿ ಬಿಟ್ಟು ಹೋಗ್ತೀನಿ. ಫಿಲಿಮು ಕರೆಂಟ್ ಹೋಗುತ್ತೆ ಥಿಯೇಟರ್ ಅಲ್ಲಿ, ಮಧ್ಯದಲ್ಲಿ ಬಿಟ್ಟು ಹೋಗ್ತೀರಾ? ಹೋದ್ರೆ ನಿಮ್ಗೆ ನಷ್ಟ, ಮಾಡಿದ್ರೆ ನಿಮ್ಗೆ ಇಲ್ಲ. ದಟ್ ಈಸ್ ಯುವರ್ ಚಾಯ್ಸ್. ಅರ್ಧ ತಾಸು ನಮ್ಗೆ ಆಗಲ್ಲ ಅಂದ್ರೆ ಥಿಯೇಟರ್ 6 o'clock ಫಿಲ್ಮ್ ಎಷ್ಟು ಗಂಟೆಗೆ ಹೋಗ್ತೀವಿ ಥಿಯೇಟರ್ಗೆ? 6:30 7 ಗಂಟೆಗೆ ಹೋಗ್ತೀರಾ? ಹೇಳ್ರಿ. ಸೀರಿಯಲ್ 9 ಗಂಟೆಗೆ, ಟಿವಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ? 9:30 10 ಗಂಟೆಗೆ. ಇಲ್ಲಿ ಎಷ್ಟು ಗಂಟೆಗೆ ಅನೌನ್ಸ್ ಮಾಡಿದ್ರು ಕ್ಲಾಸ್? ಎಷ್ಟು ಗಂಟೆಗೆ ಬಂದ್ರಿ ಎಲ್ಲರೂ? 4:30 5 5:30. ಹೊಸಬರಿಗೆ ನಾನು ಹೇಳ್ತೇನೆ, ಗ್ರೇಟ್. ಹೊಸಬರಾದ್ರೇನು ಎಕ್ಸಾಕ್ಟ್ ಟೈಮ್ ಬಂದಿದೆ, ಅಷ್ಟು ಇಷ್ಟ ಇದೆ. ಈ ಅರ್ಧ ತಾಸು ಮಾಡಿದ್ರೆ ನೀವು ಸುಮ್ಮನೆ ಕೇಳಿ ಹೋದ್ರೆ ನಾವು ಪ್ರಾಕ್ಟಿಕಲ್ ನಿಮ್ಗೆ ಗೊತ್ತಾಗಲ್ಲ. ನಾನು ತೋರಿಸ್ತೀನಿ ಔಟ್ ಟು ಮೆಡಿಟೇಷನ್. ಈ ಬೆರಳು ಜೋಡಿಸಿ ಬೇಕು. ಕುರ್ಜಿ ಮೇಲೆ ಕೂತ್ಕೋಬಹುದು, ಕೆಳಗೆ ಕೂತ್ಕೋಬಹುದು. ಒಂದೇ ಕುರ್ಜಿ ಮೇಲೆ ಕೂತ್ಕೊಂಡ್ರೆ 2 ಪಾದಗಳು, ಕೆಳಗಿನ ಪಾದಗಳು ಕ್ರಾಸ್ ಮಾಡ್ತಾರೆ. ಒಂದು ಪಾದದ ಮೇಲೆ ಒಂದು ಪಾದ ಹಾಕ್ಬೇಕು. ಧ್ಯಾನ ಮಾಡುವಾಗ ಈ ಚಸ್ಮಾ ಹಾಕೋಬಾರ್ದು, ಚಸ್ಮಾ ಹಾಕೋಬಾರ್ದು. ಮೊಬೈಲ್ ಥಿಯೇಟರ್ ಅಲ್ಲಿ ಎಲ್ಲ ಸ್ವಿಚ್ ಆನ್ ಮಾಡ್ತಾರೆ, ಮಾತಾಡ್ತೀರ, ಹೊರಗೆ ಹೋಗಿ ಮಾತಾಡ್ತೀರ. ಮತ್ತೆ ಇಲ್ಲಿ ನಾವ್ ಹೇಳ್ಬೇಕು ಸ್ವಿಚ್ ಆಫ್ ಮಾಡ್ಬೇಕು. ಕಣ್ಣು ನಾನು ಹೇಳಿದ ಆದ್ಮೇಲೆ ಕಣ್ಣು ಮುಚ್ಕೊಳ್ರಿ. ಇವಾಗ ಕಣ್ಣು ಮುಚ್ಕೋಬೇಡಿ, ನಾನು ಇನ್ನ ಕಂಪ್ಲೀಟ್ ಹೇಳ್ಕೊಟ್ಟಿಲ್ಲ ಧ್ಯಾನ. ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಈ ಕಾಲು ನೋವು ಬರುತ್ತೆ, ಸ್ವಲ್ಪ ತೊಂದರೆ ಆಗುತ್ತೆ, ಪೊಸಿಷನ್ ಬದಲಾಯಿಸ್ಕೋಬಹುದು. ಆ ಕಾಲು ಈ ಕಡೆ, ಈ ಕಾಲು ಆ ಕಡೆ, ಮುಂದೆ ಸಾಧಿಸ್ಕೋಬಹುದು, ಹಿಂದೆ ಮಾಡ್ಕೋಬಹುದು. ದೇಹವು ಸುಖವಾಗಿರುತ್ತೆ, ಮನಸ್ಸು ಸ್ಥಿರವಾಗುತ್ತೆ. ಒಂದೊಂದ್ಸಾರಿ ಏನಾಗುತ್ತೆ, ಧ್ಯಾನ ಮಾಡುವಾಗ ಇಲ್ಲಿವರೆಗೆ ಎನರ್ಜಿ ತಗೊಂಡ್ರೆ ಇದು ಬಾಗೋಗುತ್ತೆ, ಈ ಕಡೆ ಬಾಗೋಗುತ್ತೆ, ಬಿಟ್ಬಿಡಿ. ಅದು ಹೇಗೆ ಬಾಗೋದು, ದೇಹ ಹೇಗೆ ಇಲ್ಲೇ ಅದ್ರ ಕಡೆ ಗಮನ ಮಾಡ್ಬೇಕು. ಕಣ್ಣು ಮುಚ್ಕೊಂಡಿದ್ರು, ಇಲ್ಲಿ ಒಂದು ಸ್ಪರ್ಶ, ಇಲ್ಲೊಂದು ಸ್ಪರ್ಶ ಆಗುತ್ತೆ, ಒಳಗ ವಿಷಯ ಆಗುತ್ತೆ, ತಣ್ಣಗಾಗುತ್ತೆ, ಏನೋ ಒಂದು ರೊಟೇಷನ್ ಫೀಲಿಂಗ್ ಆಗುತ್ತೆ, ಕಾಯಿಲೆ ನೋವೆಲ್ಲ ಹೆಚ್ಚಾಗುತ್ತೆ, ದುಃಖ ಬರುತ್ತೆ, ಆಮೇಲೆ ಭಯವಾಗುತ್ತೆ. ಇದೆಲ್ಲ ಏನು, ದೇಹ ಮನಸ್ಸನ್ನ ಏನೇನ್ ಇರತ್ತೋ ಟ್ಯಾಕ್ಸ್ ಅವೆಲ್ಲ ರಿಲೀಸ್ ಆಗ್ತಾ ಇರ್ತಾರೆ. ಅವಾಗ ಕಣ್ಣು ಬಿಡಬಾರ್ದು, ಸಹನ ಬೇಕು. ಧ್ಯಾನ ಮಾಡ್ಕೊಳ್ಳೋದು ಸಹನ ಬೇಕು. ಒಬ್ಬೊಬ್ಬರಿಗೆ ಏನಾಗುತ್ತೆ, ಕಟ್ಲ, ಬೆಳಕು, ಬಣ್ಣಗಳು, ಸೂರ್ಯ, ಚಂದ್ರ, ಋಷಿಗಳು, ದೇವತೆಗಳು, ಪ್ರದೇಶಗಳು ಕಾಣಿಸ್ತವೆ. ಈ ಕಣ್ಣು ಮುಚ್ಚಿದ್ರೆ ಏನು ಕಾಣಿಸ್ಬಾರ್ದು, ಹೌದಲ್ವಾ? ಕತ್ಲನ್ನು ಒಂದು ಬಣ್ಣನೇ, ಬಣ್ಣ ಎಲ್ಲಿಂದ ಕಾಣಿಸ್ತದೆ? ದಿವ್ಯ ದೃಷ್ಟಿ. ಇದು ಓಪನ್ ಆಗಿದೆ, ಇಲ್ಲಿಂದ ಕಾಣಿಸ್ತದೆ. ಏನನ್ನ ಕಾಣಿಸ್ತಾ ಇದ್ರೆ
ಕಾಣಿಸೋ ಕಡೆ ಗಮನ ಮಾಡ್ಬೇಕು. ಏನ್ ಅದು ನೋಡ್ತಾ ಇರ್ಬೇಕು. ಇಲ್ಲಿಂದ ಅದ್ರ ಕಡೆ ಗಮನ. ಯಾವಾಗ ಉಸಿರಾಟ ಗಮನ ಮಾಡ್ಬೇಕು? ಕೇವಲ ಯೋಚನೆ ಬಂದರೆ. ನಿಮ್ಗೆ ಏನು ಯೋಚನೆ ಇಲ್ಲ, ನೆಮ್ಮದಿ ಪ್ರಶಾಂತ, ಯಾವಾಗ ಉಸಿರಾಟ ಏನು ಕಾಣಿಸ್ತಾ ಇದ್ರೆ ಅವಾಗ್ಲೂ ಉಸಿರಾಟ. ಕೇವಲ ಯೋಚನೆ ಬಂದರೆ ಯಾವ ಉಸಿರಾಟ? ಸಹಜವಾಗಿ ನಡೆಯುವ ಉಸಿರಾಟ. ಇವಾಗ ಎಲ್ಲರೂ ಉಸಿರು ನಡೀತಾ ಇದೆ, ನಿಂತೋಗ್ತಾರೆ. ನಡೀತಾ ಇದೆ, ಅದೇ ನಡೀತಾ ಇದೆ, ನೀವು ತಗೊಂತಾ ಇದ್ರೆ ನಾವು ಹೇಳ್ದಾಗ ಏನ್ ಮಾಡ್ತೀವಿ? ನಾವು ಸ್ಟಾರ್ಟ್ ಬೆಳಿತನ ರಾತ್ರಿ ಉಸಿರು ನಡೀತಾ ಇರುತ್ತೆ, ಈಗ ತಗೊಳ್ಳೋದು ಬಿಡ್ತಾರೆ ಮಾಡ್ತಿರ್ತೀವಿ. ನೀವೇನ್ ಮಾಡ್ತೀರಿ? ಆವಾಗ ಸ್ಟಾರ್ಟ್ ತಗೊಳ್ಳೋದು, ತೆಗೆಯೋದು, ಒಳಗಿನ ಹೊರಗೆ ತಗೊಳ್ಳೋದು, ಹೊರಗೆ ಬಿಡೋದು. ಆವಾಗ ಧ್ಯಾನ ಕುಂತ್ಕೊಳ್ಳೋದು. ಈ ಕೊನೆಯಿಂದ ತುದಿವರೆಗೆ ಒಳಗುವ ಸ್ಪರ್ಶ ಹೇಗೆ, ಹೊರಗೆ ಬರುವ ಸ್ಪರ್ಶ, ಇದು ಸಹಜವಾಗಿ ಗಮನ ಮಾಡಬಹುದು. ಇಲ್ಲಿಂದ ಒಳಗೂ ಸ್ಪರ್ಶ, ಹೊರಗೆ ಬರುವ ಸ್ಪರ್ಶ. ಅರ್ಥ ಆಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈ ಬೆರಳಿಗೆ ಇಟ್ಕೊಂಡ್ರೆ, ಹೀಗೆ ಇಟ್ಕೊಂಡ್ರೆ ಉಸಿರು ಹೊರಗೆ ಬಂದ್ರೆ ಬೆಚ್ಚಕ, ಒಳಗೋದ್ರೆ ತಣ್ಣಗ. ಆ ಫೀಲಿಂಗ್ ನ ಗಮನ ಮಾಡಿದ್ರೆ ಉಸಿರು ನಡೆಯೋದು ಗೊತ್ತಾಗ. ನ್ಯಾಚುರಲ್ ಇಟ್ ಈಸ್. ಯಾರಿಗೂ ಯೋಚನೆ ನಿಂತ್ಕೊಳ್ಳಿಲ್ಲ, ಉಸಿರಾಟ ಅಂದ್ರೆ ಅರ್ಥ ಆಗ್ಲಿಲ್ಲ, ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು? ಈ ಬೆರಳಿಗೆ ಬೆಚ್ಚಗೆ ತಣ್ಣಗ ಅದು ಗಮನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೇನ್ ಮಾಡ್ತೀರಿ? ನಾವು ಹೇಳಿದ್ದೆ ಕೇಳ್ತೀರಿ, ಮಾಡಲ್ಲ. ಧ್ಯಾನ ಆದ್ಮೇಲೆ ಸರ್ ನಮ್ಗೆ ಮನಸ್ಸು ನಿಂತ್ಕೊಳ್ಳಿಲ್ಲ, ಇದು ಗಮನ ಮಾಡಿದ್ರೆ ಇಲ್ಲ ಸರ್, ಮತ್ತೆ ನಾನು ABCD ಹೇಳಿ, ನನ್ಗೆ ಟೈಮ್ ಇಲ್ಲ. ಅರ್ಥ ಆಯ್ತಾ? ಎಲ್ಲ ಮಾಡ್ಕೋಬೇಕು. ಯೋಚನೆ ಬಂದ್ರೆ ನಡೆಯು ಉಸಿರಾಟ ಗಮನಿಸಬೇಕು. ಏನನ್ನ ಕಾಣಿಸ್ತಾ ಇದ್ರೆ, ಏನು ಕಾಣಿಸ್ತಾ ಇರುತ್ತೋ ಅದು ಗಮನಿಸಬೇಕು. ಯಾವ ಮಂತ್ರ ಜಪ ಮಾಡಬಹುದು, ಯಾವ್ದು ನಾವು ಕಲ್ಪನಾ ಮಾಡ್ಕೋಬೇಕು, ಯಾರನ್ನ ಕಲ್ಪನೆ ಮಾಡ್ಬೇಕು. ಅರ್ಥ ಆಯ್ತಾ? ಎರಡು ಜೋಡಿಸ್ರಿ, ತೊಡೆ ಮೇಲೆ ಇಟ್ಕೊಳ್ರಿ, ಕಣ್ಣು ಮುಚ್ಕೊಳ್ರಿ. ಯಾರು ಕಣ್ಣು ಬಿಡಬಾರ್ದು. ನಾನು ಹೇಳೋವರೆಗೆ ಕಣ್ಣು ಬಿಡಬಾರ್ದು. ಈ ದೇಹ ಮಾಡ್ತಾ ಹೋಗೋಣ, ಜೀವನ ಮಾಡ್ತಾ ಹೋಗೋಣ, ಕುಟುಂಬ ಮಾಡ್ತಾ ಹೋಗೋಣ, ಕೆಲಸ ಮಾಡ್ತಾ ಹೋಗೋಣ, ನಾವು ಮಾಡ್ತಾ ಹೋಗೋಣ. ದೇಹ ಭಾವನದಿಂದ ಧ್ಯಾನ ಮಾಡಬಾರ್ದು, ಚೈತನ್ಯ ಭಾವನದಿಂದ ಧ್ಯಾನ ಮಾಡ. ನಾವು ಕೇವಲ ದೇಹದ ಒಳಗಿರೋ ಚೈತನ್ಯವಲ್ಲ, ಇಡೀ ಜಗತ್ತೆಲ್ಲ ತುಂಬಿರೋ ಸೃಷ್ಟಿಗೆ ಮೂಲವಾದ ವಿಶ್ವ ಮೂಲ ಚೈತನ್ಯವೇ ನಾವು. ಆ ಭಾವನದಿಂದ ಧ್ಯಾನ ಮಾಡೋದು, ದೇಹದ ಭಾವನೆ ಬಿಟ್ಟು ಬಿಡೋದು. ಗಾಳಿ ಹೇಗಿದೋ ನಮ್ಮ ಚೈತನ್ಯವು ಎಲ್ಲ ತುಂಬೋಗಿದೆ ಇಡೀ ಜಗತ್ತಲ್ಲಿ. ಕಟ್ಲ ಕಾಣಿಸ್ತಾ ಇದ್ರೆ ಕಟ್ಲನೇ ಗಮನಿಸ. ಚೂರು ಬೆಳಕು, ಪ್ರಕಾಶವಾದ ಬೆಳಕು, ಬಣ್ಣಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಜ್ಯೋತಿ, ಚುಕ್ಕೆ, ಗೀತೆ, ಯಾವುದೇ ಬೆಳಕು ಕಾಣಿಸ್ತೆ ಆಹ್ವಾನಿಸ್ಕೋಬೇಕು. ಈ ಬೆಳಕು ದೇಹದ ಸಕಲ ಜೀವಗಣಗಳ ಆತ್ಮದ ಅಣು ಪರಮಾಣುಗಳ ಒಳಗೆ ತುಂಬೋಗಿ ಜಗತ್ತೆಲ್ಲ ವ್ಯಾಪಿಸಿ ಸಸ್ಯಾಹಾರ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ಉಪಯೋಗವಾಗಬೇಕು. ಆತ್ಮ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಬೇಕು. ಈ ಬೆಳಕು ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಧ್ಯಾನ ಮಾಡಬೇಕಂತ ಸಂಕಲ್ಪ ಇಟ್ಕೊಂಡು ದೇವತೆಗಳು, ಋಷಿಗಳು, ಯೋಗಿಗಳು, ಇವರೆಲ್ಲರನ್ನ ನಾವು ಮಾಸ್ಟರ್ಸ್ ಅಂತ. ಅವ್ರು ಕಾಣಿಸ್ತಾರೆ, ಅದೃಶ್ಯವಾಗ್ತಾರೆ. ಅದಕ್ಕೆ ಮೊದಲೇ ಒಂದು ಸಂಕಲ್ಪ ಇಟ್ಕೋಬೇಕು. ಯಾವ ಮಾಸ್ಟರ್ ಕಾಣಿಸಿದ್ದರೇನು, ಆತ್ಮ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡಬೇಕು. ಮಾಸ್ಟರ್ ಚೈತನ್ಯ, ಆತ್ಮ ಚೈತನ್ಯ ಒಂದಾಗಬೇಕು. ಮನಸ್ಸುದಿಂದ ಪ್ರಶ್ನೆ, ನಿಮ್ಮ ಜೊತೆಗೆ ಜೀವನ ಮಾಡಿದ್ರೆ ಆ ಜನ್ಮ ತೋರಿಸ್ರಿ, ಜನ್ಮ ತೋರಿಸ್ತಾರೆ. ನೀವು ಯಾವ ಪ್ರಶ್ನೆ ಹಾಕಿದ್ರೇನು ಅದಕ್ಕೆ ಉತ್ತರ ಕೊಡ್ತಾರೆ. ನಿಮ್ಗೆ ಯಾವ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು ಆ ಲೋಕಕ್ಕೆ ಕರ್ಕೊಂಡು. ಎಲ್ಲ ಮನಸ್ಸಿನಿಂದ ಪ್ರಶ್ನೆ, ಮನಸ್ಸಿನಿಂದ ಸಂಕಲ್ಪ, ಮನಸ್ಸಿನಿಂದ
ಉತ್ತರ. ಕೇವಲ ಯೋಚನೆ ಬಂದರೆ ನಡೆಯುವ ಉಸಿರಾಟ ಕಡೆ ಗಮನ. ಸಹಜವಾಗಿ ಆ ಮೂಗು ಕೊನೆಯಿಂದ ತುದಿವರೆಗೆ ಆ ಫೀಲ್ ಅಸ್ಪಷ್ಟ ಗಮನಿಸಿ. ಅರ್ಥ ಆಗಲಿಲ್ಲ ಆ ಬೆರಳಿನ ಮಗುನ ಹೆಚ್ಚಿನ ಕಣ್ಗಾಗೋದು ಅಬ್ಸರ್ವ್ ಮಾಡಿ. ಯಾವ ಮಂತ್ರ ಜಪಿಸಬಾರ್ದು, ಯಾವ ರೂಪ ನೆನೆಸಬಾರ್ದು. ಕೇವಲ 20 ನಿಮಿಷ ಧ್ಯಾನ, 20 ಮಿನಿಟ್ಸ್ ಮೆಡಿಟೇಷನ್. ಆಗುವವರೆಗೆ ಬೆರಳಿಟ್ಕೋಬಹುದು. ನಿಮ್ ಮನಸ್ಸು ನಿಂತ್ಕೊಳ್ಳೋವರಿಗೆ. ಯಾರು ಕಣ್ಣು ದೀಪ
Last 10 minutes. Only 10 minutes. To 10 seconds. 10, 9, 8, 7, 6, 5, 4, 3, 2, 1. ಎರಡು ಕೈಗಳು ಲಾಸ್ಟ್ 5 seconds. ನಿಧಾನವಾಗಿ 5, 4, 3, 2, 1. ಕೈಗಳು ನೋಡ್ತಾ ಒಂದ್ಸಲ ಧ್ಯಾನಕ್ಕೆ ಪ್ರತಿಶತ ನಿಜ ಪಡಿ. ಮನಸ್ಸು ಇದಕ್ಕೆ ಒಂದು ದಿನಕ್ಕೆ ಬರಲ್ಲ, ಅಡಿಗೆ ಬರಲ್ಲ, ಮ್ಯೂಸಿಕ್ ಬರಲ್ಲ, ಡ್ಯಾನ್ಸ್ ಬರಲ್ಲ. 41 ದಿನ ಪ್ರಾಕ್ಟೀಸ್. ಅವಾಗ ಏನ್ ಮಾಡ್ಬೇಕು? ನಾನು ಹೇಳ್ತಾ ಇದ್ನಲ್ಲ 41 ಒಂದು ದಿನಕ್ಕೆ ಮನಸ್ಸು ಕಂಟ್ರೋಲ್ ಬರಲ್ಲ. ನಿಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷ ದಿನ 2 ಸಲ 41 days ಒಂದು ದಿನ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಏನೋ ಡೌಟ್ ಬಂದ್ರೆ ಮೇಡಮ್ ಫೋನ್ ನಂಬರ್ ತಗೊಂಡ್ರೆ ಗೈಡೆನ್ಸ್ ತಗೊಂಡು ಧ್ಯಾನ ಬಿಡ್ಬೇಕು. ಇವಾಗ ಮೊದಲನೇ ದಿನ ಅಡಿಗೆ ಮನೆಗೆ ಒಳಗೆ ಹೋಗ್ತೀವಿ, ನಿಮ್ಗೆ ಅಡಿಗೆ ಬರಲ್ಲ. ಒಂದು ಅಕ್ಕಿಗೆ 10 ನೀರು ಹಾಕಿ 10 ಬಿಸಿಲ್ ಇಡಿ. ಏನಾಗುತ್ತೆ? ಒಂದು 10 ನೀರು ಹಾಕಿ 10 ಬಿಸಿಲ್ ಇಟ್ರೆ ಅಡಿಗೆ ಬಿಡಲ್ಲ. ಯಾಕೆ ಬೇಕು ಊಟ? ಬರಲಿ ನನ್ನವ್ರನ್ನ ಎಲ್ಲರನ್ನ ಕೇಳಿ ಹೇಗೆ ಮಾಡ್ಬೇಕಂತ ಮಾಡ್ತೀವಿ. ಧ್ಯಾನ ಆಗಲ್ಲ, ಬಿಟ್ಬಿಟ್ಟು ಅದು ಮಾಡ್ತಾರೆ. ATM ಅಂದ್ರೆ ಏನು? ಆಲ್ ಟೈಮ್ ಮೆಡಿಟೇಷನ್ ಅಟ್ ಎನಿ ಟೈಮ್ ಮೆಡಿಟೇಷನ್. ಮನಿ ಅಲ್ಲ, ಮನಿ ಅನ್ಕೊಂಡ್ರೆ. ATP ಅಂದ್ರೆ ಅಟ್ ಎನಿ ಪ್ಲೇಸ್ ಮೆಡಿಟೇಷನ್. ಮನೆಯಲ್ಲಿ, ಬೆಡ್ರೂಮ್ ಅಲ್ಲಿ, ಬಸ್ ಅಲ್ಲಿ, ಟ್ರೈನ್ ಅಲ್ಲಿ, ಕಾಡಲ್ಲಿ ಎಲ್ಲನ್ನ ಮಾಡ್ಬೋದು. ನಿಯಮ ನಿಬಂಧನೆಗಳಿಲ್ಲ. ಸ್ನಾನ ಮಾಡಬೇಕು. ನಾನು ಕೇಳಿದ್ರೆ ಸ್ನಾನ, ಶುಚಿ, ಮುಟ್ಟು, ಮೈಲ ದೇಹಕ್ಕೆ ಇವೇನು ಇಲ್ಲ. ಯಾವಾಗನ 2 ತಾಸು ಬಿಫೋರ್
ಊಟಕ್ಕೆ ಮುಂಚೆ ಮಾಡ್ಬೋದು, ಊಟ ಆದ್ಮೇಲೆ ಮಾಡ್ಬೋದು, ಸ್ನಾನಕ್ಕೆ ಮುಂಚೆ ಮಾಡ್ಬೋದು, ಸ್ನಾನ ಆದ್ಮೇಲೆ ಮಾಡ್ಬೋದು. ಏನು ನಿಬಂಧನೆಗಳು ಮಾಡಿದ್ರೆ ಒಂದು ದಿನದಿಂದ ಏನು ಕಂಟ್ರೋಲ್. ಚಿಕ್ಕ ವಯಸ್ಸಿನ ಧ್ಯಾನ ಮಾಡಿದ್ರೆ ಯೋಚನೆ ಮಾಡಿದ್ರು ಎಲ್ಲ ತುಂಬಿಕೊಂಡಿದ್ದೆ. ಚಿಕ್ಕ ವಯಸ್ಸಿಂದ ಯೋಚನೆ ಬರ್ತಾ ಇಲ್ಲ, ಅವೆಲ್ಲ ಹೊರಗೆ ಹೋಗ್ತಾರೆ. ನಾವು ಮಾತ್ರ ನೋಡೋದು, ಕೇಳೋದು, ಕಂಟ್ರೋಲ್ ಮಾಡೋದು. ಸೀರಿಯಲ್ ನೋಡಿ ಧ್ಯಾನ ಕೂತ್ಕೊಳ್ಳಿ, ಸೀರಿಯಲ್ ಪಗಲಿನ ಜಗಳ ಅರ್ಥ ಸೊಸೆಗೆ ಅದೆಲ್ಲ ನೋಡಿ ಸ್ಟೋರಿ ಕೇಳಿ ಕೂತ್ಕೊಳ್ಳಿ. ಯೋಚನೆ ತುಂಬಿಕೊಂತ ಇದೆ, ಎಲ್ಲಿಂದ ಬರ್ತಾ ಇದೆ. ಏನು ನೋಡಬಾರದು ನೋಡಬಾರ್ದು, ಏನ್ ನಾನು ಬಂದಿರೋದು ಇನ್ನೊಂದು ಕೆಲಸ ಇದೆ, ಇದು ಸ್ವಕಾರ್ಯ, ಸ್ವಾಮಿ ಕಾರ್ಯ ಒಂದಿದೆ. ಏನು ಸ್ವಾಮಿ ಕಾರ್ಯ ಅಂದ್ರೆ ಮೇ 3, 4, 3 ದಿನ ಬೆಂಗಳೂರು ಕನಕಪುರ ರೋಡಲ್ಲಿ ಒಂದು ದೊಡ್ಡ ಪಿರಮಿಡ್ ಇದೆ, 160 ಬೈ 160. ಅಲ್ಲಿ ಬೆಳಿಗ್ಗೆ 5 ರಿಂದ 8 ಗಂಟೆ 3 ತಾಸು ಧ್ಯಾನ ಇರುತ್ತೆ. ಆಮೇಲೆ 10 ಗಂಟೆಯಿಂದ 12ವರೆಗೆ ಕನ್ನಡ, ತಮಿಳ್, ಇಂಗ್ಲಿಷ್, ತೆಲುಗು ಯಾವ ಭಾಷೆ ಬೇಕಂದ್ರೆ ಅದು ಸಜ್ಜನ ಸಾಮರ್ಥ್ಯ ಇರುತ್ತೆ. ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೆ ಮತ್ತೆ ಇರುತ್ತೆ. ಸಾಯಂಕಾಲ 5 ರಿಂದ ಸಂಗೀತ, ನೃತ್ಯ, ಗುರುಗಳ ಸಂದೇಶಗಳು. ರಾತ್ರಿ 9 ಗಂಟೆಗೆ ಮೇಲ ಮುಗಿಸುತ್ತೆ. 3 ದಿನ ಕಾರ್ಯಕ್ರಮ ಇರುತ್ತೆ. ನಿಮ್ಮೆಲ್ಲರನ್ನ ಆಹ್ವಾನಿಸಕ್ಕೆ ಬಂದಿದ್ದೀನಿ. ಈ ಜಗತ್ ಕಲ್ಯಾಣಕ್ಕೆ ಒಂದು ಮಿತ್ರ ಸಕುಟುಂಬ ಸಪರಿವಾರವಾಗಿ ಬರ್ಬೇಕು. ಒಂದು ಮಿತ್ರ ಸಕುಟುಂಬ ಸಪರಿವಾರ ಯಾರು? ಯಾರು ಧ್ಯಾನ ಮಾಡಲ್ಲ. ಅವ್ರು ಧ್ಯಾನ ಅಂದ್ರೆ ಬರಲ್ಲ. ಅಲ್ಲಿ ಬಿಸಿಬೇಳೆ ಬಾತ್ ತಿನ್ನಿಸ್ತೀವಿ, ಹೋಳಿಗೆ ತಿನ್ನಿಸ್ತೀವಿ, ಗುಲಾಬ್ ಜಾಮ್ ತಿನ್ನಿಸ್ತೀವಿ, ಮ್ಯೂಸಿಕ್ ಇರುತ್ತೆ, ಡಾನ್ಸ್ ಇರುತ್ತೆ ಅಂತ ಬರ್ತಾರೆ. ಧ್ಯಾನ ಅಂದ್ರೆ ಬರಲ್ಲ. ಅಲ್ಲಿ ಬಂದರೆ ಅವರೇ ಧ್ಯಾನ ಮಾಡ್ತಾರೆ, ಅವರೇ ಬದಲಾವಣೆ. ಇದೊಂದೇ ಅಲ್ಲ, ಕನಿಷ್ಠ 10,000 ಜನ ಅಲ್ಲಿ ನಾವೆಲ್ಲ ಸೇರ್ತೀವಿ. ಆ ಸಮಯಕ್ಕೆ ಇಡೀ ಪ್ರಪಂಚದಲ್ಲಿ ಆ ಟೈಮ್ ನೋಡಿಕೊಂಡು, ಅಮೆರಿಕ ಈವ್ನಿಂಗ್, ಯಾವ ದೇಶದಲ್ಲಿ ಅವರು ಬೆಳಿಗ್ಗೆ ನಮ್ಮ ಅರ್ಲಿ ಮಾರ್ನಿಂಗ್ 5 to 8 ಇರುತ್ತೆ, ಆ ಟೈಮ್ ಕ್ಯಾಲ್ಕುಲೇಷನ್ ಮಾಡಿ 1 ಕೋಟಿ ಪೇಮೆಂಟ್ ಮಾಸ್ಟರ್ ಧ್ಯಾನ ಮಾಡ್ತಾರೆ. 1 ಕೋಟಿ ಜನ, ಕೋಟಾನು ಕೋಟಿ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರೂ ಧ್ಯಾನ ಮಾಡೋ ಸಮಯಕ್ಕೆ ನಾವು ಧ್ಯಾನ ಮಾಡಿದ್ರೆ ಅದಕ್ಕೆ ಎಷ್ಟು ಸಿಗತ್ತೆ ನಮ್ಮ ಶಕ್ತಿ ಎಂಬುದು ಕ್ಯಾಲ್ಕುಲೇಷನ್. ನಿಮ್ಗೆ ಅನುಕೂಲ ಇತ್ತು ಡೆಫಿನೆಟ್ಲಿ ಬನ್ರಿ. ಇಲ್ಲಾಂದ್ರೆ ಟೈಮ್ಗೆ ಲೈವ್ ಹಿಡ್ಕೊಂಡು PMC ನಿಮ್ ಮನೆಯಲ್ಲಿ ಮಾಡ್ಬೇಕು. ಯಾರು ಬರಕ್ಕಾಗಲ್ಲ, ಎಲ್ಲರಿಗೂ ಹೇಳಿ ಆ 3 ದಿನ ಧ್ಯಾನ ಮಾಡಿದ್ರೆ ಎಂತ ಕರ್ಮ ಇದ್ರು ಗುಣ ಆಗುತ್ತೆ. ಇದು ಒಂದು ಒಳ್ಳೆ ದೊಡ್ಡ ಪುಣ್ಯ ಕಾರ್ಯ. ಅಷ್ಟೇ ಅಲ್ಲ, 10,000 ಜನಕ್ಕೆ ನಾವು ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಉಚಿತ ಊಟ, ಉಚಿತ ಉಳ್ಕೊಳ್ಳುತ್ತೆ. ಯಾರಿಗಿನ್ನ ಸ್ಪೆಷಲ್ ಅಕಾಮಿಡೇಷನ್ ಬೇಕಂದ್ರೆ ನೀವು ಫೋನ್ ಮಾಡಿ ಪೇಡ್ ಅಕಾಮಿಡೇಷನ್ ಮಾಡ್ತೀವಿ. ಉಚಿತವಾಗಿ ಜನರಲ್ ಅಕಾಮಿಡೇಷನ್ ಯಾರು ಬಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡೋ ಕೆಲಸ ಬಂದ್ರೆ ಅರೇಂಜ್ಮೆಂಟ್ ಇರುತ್ತೆ. ನಿಮ್ಗೆ ಸ್ಪೆಷಲ್ ಬೇಕಂದ್ರೆ ಫೋನ್ ಮಾಡಿ ದುಡ್ಡು ಆನ್ಲೈನ್ ಅಲ್ಲಿ ಕಳಿಸಿ. ಇದಕ್ಕೆ ಮತ್ತೆ ಅಷ್ಟು ಜನಕ್ಕೆ ಅನ್ನದಾನ ನಡೆಯುತ್ತೆ. ಒಬ್ಬ ಯೋಗಿ ಅನ್ನದಾನ ಮಾಡಿದ್ರೆ 1,00,000 ಜನ ಅನ್ನದಾನ ಮಾಡ್ಬೇಕು. ನಾವು ಈ ಅನ್ನದಾನಕ್ಕೆ ಎಷ್ಟು ಕೊಟ್ರೆ ಅಷ್ಟು ಪುಣ್ಯ ಬರುತ್ತೆ. ಅಷ್ಟೇ ಅಲ್ಲ, ಎಲ್ಲರ ಹತ್ರ ಹೋಗಿ ಅನ್ನದಾನ ಕಾರ್ಯಕ್ರಮ ಇದೆ, ಯೋಗಿಗಳಿದೆ, ದೊಡ್ಡ ಪ್ರೋಗ್ರಾಮ್ ಇದೆ, ನೀವು ಬಂದ್ರಿ ಅಂತ ಆಹ್ವಾನಿಸಿ ಅವರು ಭಿಕ್ಷುಕ ಹೇಳ್ತಾರೆ. ನೀವು ಅನ್ನದಾನ ಕೊಟ್ರೆ 50, 100 ಎಷ್ಟು ಕೊಟ್ರೆ ಇಸ್ಕೊಂತೀವಿ ಅಂತ ಮನೆ ಅಂಗಡಿಗೆ ಹೋಗಿ ಭಿಕ್ಷೆ ಬೇಡ್ತಾರೆ. ಯಾಕೆ ಭಿಕ್ಷೆ ಬೇಡ್ಕೊಂಡಿದಾರ? ಪರಮಶಿವ ಭಿಕ್ಷೆ ಬೇಡ್ಕೊಂಡಿದ್ದಾರೆ, ಬುದ್ಧ ಭಗವಾನ ಭಿಕ್ಷೆ ಬೇಡ್ಕೊಂಡಿದ್ದಾರೆ, ಶಿರ್ಡಿ ಬಾಬಾ ಭಿಕ್ಷೆ ಬೇಡ್ಕೊಂಡಿದ್ದಾರೆ. ಋಷಿಗಳೆಲ್ಲರೂ ಭಿಕ್ಷೆ ಬೇಡ್ಕೊಂಡು, ಯಾಕೆ? ಅಹಂಕಾರ ಬಿಡಕ್ಕೆ, ಅವಮಾನ ಮಧುರವಾಗಿ ತಗೊಂಡು. ನಾನು ಅದರಲ್ಲಿ ಇರುವಾಗ ನಾವೆಲ್ಲರೂ ಹೋಗ್ತಾ ಇದ್ವಿ. ಭಿಕ್ಷಾ ಬೇಡ್ಕೊಂಡು ನಮ್ಗೆ ಒಂದು 10 ರೂಪಾಯಿ, 5 ರೂಪಾಯಿ ಇಸ್ಕೊಳ್ತಾ ಇದ್ವಿ. ಕೆಲಸ ಮಾಡೋವನ್ನ ಬಿಡ್ತಾ ಇದ್ದಿಲ್ಲ. ಅವ್ರನ್ನ ಕೇಳಿದ್ರೆ ಅವ್ರು 50 ಕೊಡ್ತಾ ಇದ್ರು. ಇದು ನಮ್ಮ ಧರ್ಮ. ಎಲ್ಲರೂ ಗ್ರೂಪ್ ಆಗಿ ಮನೆಗೆ ಹೋಗಿ ಅವ್ರನ್ನ ಕರೆದು ಮೊದಲು ಆಮೇಲೆ ಕೇಳಿದ್ರೆ ಅದು ದೊಡ್ಡ ಪುಣ್ಯ ಕಾರ್ಯ. ಇದು ಎಷ್ಟು ಕೊಟ್ರೆ ಅಷ್ಟು ನಮ್ಗೆ ಫಲ ಸಿಗುತ್ತೆ. ಮಲ್ಟಿಪಲ್
ಇವಾಗ ನಾನು ದುಡಿಯೋದು ಬಿಟ್ಟಿದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಏನಿದೆ ನಿಮ್ಗೆ ಕೊಡಕ್ಕೆ ನಾನು ಈಗ ನಾನು ನಿಮ್ಮೆಲ್ಲರೂ ಕೊಡ್ತೇನೆ. ನನಗೇನು ಲಾಭ? ನಿಮ್ಮೆಲ್ಲರೂ ಸುಮ್ಮನೆ ಮಿತ್ರ. ಜನಕ್ಕೆ ಮುಂಚೆ 10 ಜನ ನನಗೆ ಸ್ನೇಹಿತರಿದ್ರು, ಕೇವಲ 10 ಜನ. ಇವಾಗ ಲಕ್ಷಾಂತರ ಜನ. ಕಾರಣ ಏನು? ನಾನು ಈ ಜ್ಞಾನ ಕೊಡ್ತಾ ಹೋಗ್ತಾ ಇದ್ದೀನಿ. ರಸೀಟ್ ಬುಕ್ಸ್ ಬಂದಿದ್ವಿ, ಎಲ್ಲರೂ ತಗೊಳ್ರಿ. 25 ರಿಸಿಪ್ಟ್ ಇರ್ತಾವ. ನೀವೇನ್ ಮಾಡ್ತೀರೋ ಅದು ಬರೆದು ಕೊಡಿ, ಎಷ್ಟಾದ್ರೆ ಮಾಡಿ. ಏನ್ ಕಂಪಲ್ಸರಿ ಮಾಡ್ಬೇಕು, ಇಷ್ಟು ಬುಕ್ ಫುಲ್ ಮಾಡ್ಬೇಕು ಎಂಬುದಿಲ್ಲ. ಎಲ್ಲಾನು ಕೇಳಿದ್ರು, ಎಷ್ಟಾದ್ರೆ ಫೋನ್ ಮಾಡಿ ತವ್ರ ಮನೆಯವರು, ಫ್ರೆಂಡ್ಸ್, ರಿಲೇಟಿವ್ಸ್ ಕೇಳಿದ್ರೇನು ಇಲ್ಲ. ಆಮೇಲೆ ಒಂದು 25 ಜನ ಇಲ್ವ, ನಿಮ್ ಮನೆಯಲ್ಲಿ ಇರೋ 4 ಜನದ್ದು ಬರ್ರಿ, ಎಲ್ಲರನ್ನು ಕೇಳ್ರಿ, ಪ್ರಯತ್ನ ಮಾಡಿ. ಪುಸ್ತಕ ಇದ್ರೆ ಕೇಳಿ, ಇಲ್ಲಂದ್ರೆ ಕೇಳು, ತಗೊಳ್ರಿ ದಯವಿಟ್ಟು. ನಾನು ಅದಕ್ಕೆ ಬಂದಿರೋದು ಮೈನ್ ಕೆಲಸ. ಜ್ಞಾನ ಕೌಶಲ್ಯ ಅಂತ ತಿಂಗಳ ಕನ್ನಡ ಮ್ಯಾಗಝಿನ್ ಅಂದ್ರೆ ನಿಮ್ ಮನೆಗೆ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಿಂಗಳ ಗುರುಗಳ ಸಂದೇಶ ಇರುತ್ತೆ. ಎಷ್ಟು ಜನ ಅನುಭವಗಳು ಇರ್ತಾವ ಅದರಲ್ಲಿ, ಅವೆಲ್ಲ ನೀವು ಕೇಳ್ಬೋದು. ಆ ಪುಸ್ತಕ ನಿಮ್ ಮನೆಗೆ ಬಂದ್ಬಿಟ್ಟು. ಇದು ಯಾರು ತಗೊಂಡು ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿ, ಫೋನ್ ಮಾಡಿ ಕೇಳಿ. ಮಾಡಿ ಎಷ್ಟಾದ್ರೆ ಸರ್ ಈ ತರ ಪ್ಲಾನ್ ಮಾಡ್ಕೊಂಡು ಬುದ್ಧ ಪೂರ್ಣಿಮಾ ಪ್ರೋಗ್ರಾಮಿಗೆ ಬನ್ನಿ. ಸೊ ಇವತ್ತಂತೂ ನಂಗೆ ತುಂಬಾ ಖುಷಿ ಆಗ್ತದೆ. ಎಲ್ಲಾ ಮಾಸ್ಟರ್ಸ್ ಬಂದಿದ್ದೀರಾ,
ತುಂಬಾ ಕಡಿಮೆ ಸಮಯ ಇತ್ತು ಆದ್ರೂ ಆದಷ್ಟು ತಿಳಿಸಿದೀನಿ ಬಂದಿದ್ದೀರ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಪ್ಪ. ನಾವ್ ಎಷ್ಟು ಹಬ್ಬಗಳು ಮಾಡಿ ಎಷ್ಟು ಜನನ ಕರ್ತೀನೋ ಈ ಡಿವೈನ್ ಫೀಲಿಂಗ್ ಯಾವತ್ತೂ ಬಂದಲ್ಲ. ಜನ ಬರ್ತಾರೆ, ಜನ ಬಂದು ಒಬ್ರು ಅಟ್ಟೆ ಟೈಮ್ ಇಟ್ಕೊಂಡು ಒಂದೇ ಪರ್ಪಸ್ ಗೆ ನಾವ್ ಇವತ್ತು ಮಾಡಿದ್ದು. ನಿಜವಾಗ್ಲೂ ನಂಗೆ ಮನೇನೆ ಒಂದು ದೇವಸ್ಥಾನ ಆದಂಗೆ ಅನ್ನಿಸ್ತು ಇವತ್ತು. ತುಂಬಾ ಥ್ಯಾಂಕ್ಸ್ ಅಪ್ಪ, ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಿಲ್ಲ. ಎಸ್ಪೆಷಲಿ ಸರಿಗೆ ನಾನು 41 ದಿನ ಶುರು ಮಾಡಿದ್ದೆ ಸರ್ ಮನೆ ಮನೆ ಮಂಜೂರಿಗೆ ಹೇಳಿದ್ದೆ. ಆದ್ರೆ ಅವಾಗಿಂದ ಕೇಳ್ತಾ ಇದ್ರೆ ಇವತ್ತು ಕೊಡುವಂತ ಇವತ್ತು 22 ದಿನ ಮನೆ ಮನೆ ಧ್ಯಾನದಲ್ಲಿ. ತುಂಬಾ ಥ್ಯಾಂಕ್ಸ್ ನಿಮಗೆ ಮಂಜು ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಮತ್ತೆ ಯಾರು ಏನಾದ್ರು ಡೌಟ್ಸ್ ಎಕ್ಸ್ಪೀರಿಯನ್ಸಸ್ ಏನಾದ್ರು ಶೇರ್ ಮಾಡ್ಕೊತೀರಾ? ಏನಾದ್ರು ಇದ್ರೆ ಡೌಟ್ಸ್ ಇದ್ರೆ ಕೇಳ್ಬೋದು. ನಾನು ಮಾಡ್ತಾ ಇರೋದು ಬ್ಲೂ ಕಲರ್ ಪೀಸ್ ಕಾಣಿಸ್ತಾ ಇದೆ. ಯಾವುದೇ ಬೆಳಕು ಕಾಣಿಸ್ಲಿ, ಯಾವುದೇ ಕಲರ್ ಕಾಣಿಸ್ಲಿ, ಅದು ಉನ್ನತ ಲೋಕದಿಂದ ಬರುವ ಒಂದು ಶಕ್ತಿ. ಅದು ನಾವು ಒಳಗೆ ಆತ್ಮದ ಒಳಗೆ ವ್ಯಾಪಿಸಬೇಕು, ಜಗತ್ತನ್ನ ವ್ಯಾಪಿಸಬೇಕು ಅಂತ ಅನ್ಕೋಬೇಕು. ನಮ್ಮ ಆತ್ಮದ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡ್ಬೇಕಂತ ಅನ್ಕೋ. ಆ ಶಕ್ತಿ ನಮ್ಮ ಒಳಗೆ ಪ್ರವೇಶ. ನಮ್ಗೆ masculinity generation, 10 years ಇಂದ masculinity generation. ನಿಮ್ಮ ಮಗ ನನ್ನ ತಿಳಿಸ್ತಾ ಇರೋದು ನಮ್ಗೆ. ಸೊ ಏನ್ ಮಾಡ್ಬೋದು ಸರ್? ಮನಗೋದ್ರೆ ಧ್ಯಾನ ಒಳಗೆ ಹೋದ್ರೆ ಈ ದೇಹವೆಲ್ಲ ಕಾಣಿಸಲ್ಲ, ಚೈತನ್ಯ ಕಾಣಿಸ್ತದೆ. ಅದಕ್ಕೆ ದೇಹ ರೂಪ ಕಾಣಿಸಲ್ಲ, ದೇಹ ಇದು ನೀವು ನೋಡ್ತಾ ಇಲ್ಲ, ಒಳಗಿರೋ ಆತ್ಮ ಅದಕ್ಕೆ ಕಾಣಿಸ್ತದೆ. ಕಣ್ಣ ಬಿಟ್ಟಿದ್ರೇನು, ಕಣ್ಣ ಮುಚ್ಚಿದ್ರೇನು, ನೀವು ಕಣ್ಣು తీసుకోవడం మీకు ఆ కెపాసిటీ పైన ముందు బాగుంది. ನಂಬರ್ಸ್ ಇನ್ನ ತಗೊಂಡ್ರಿ ಪುಸ್ತಕ. ಸೊ ಮಾಸ್ಟರ್ಸ್, ಇವತ್ತು ಮನೆ ಮನೆ ಧ್ಯಾನದ 22ನೇ ದಿನ. ಇವತ್ತು ನಾವು ಪ್ರೇಮನಾಥ್ ಸರ್ ಅವರೊಂದಿಗೆ ನಮ್ಮ ಮನೆಯಲ್ಲಿ ಧ್ಯಾನ ಮಾಡಿದ್ವಿ ಇವತ್ತು. ಸೊ ಆನ್ಲೈನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಿಗೆ, ಆಫ್ಲೈನ್ ಅಲ್ಲಿ ಬಂದಿರುವವರಿಗೆ ಎಲ್ಲರಿಗೂ ಇವತ್ತು ನಾನು ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಸೆಷನ್ ನ ಎಂಡ್ ಮಾಡ್ತೀನಿ ಮಾಸ್ಟರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ನಾಳೆ ಇನ್ನೊಬ್ಬರ ಮನೆಯಲ್ಲಿ ಭೇಟಿ ಆಗೋಣ ಮಾಸ್ಟರ್ಸ್.